ಇವತ್ತೆಲ್ಲರಿಗೂ ಸಂಡೇ ಫಂಡೇ ಆಗಿತ್ತು, ಆದರೆ ನಮಗೆ ಮಾತ್ರ ಸ್ಯಾಡ್ ಡೇ ಆಗಿತ್ತು. ಇವತ್ತು ಸಂಡೇ ಆಗಿರೋದ್ರಿಂದ ಲೇಟಾಗೆ ಎದ್ವಿ. ಹಸ್ಬೆಂಡ್ ಕೂಡ ಲೇಟಾಗಿ ಡ್ಯೂಟಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನೀರು ಖಾಲಿಯಾಗಿತ್ತು ಮತ್ತು ರೈಸು ಕಾಫಿ ಪುಡಿ ಎಲ್ಲ ಖಾಲಿಯಾಗಿತ್ತು. ಹಾಗಾಗಿ ನೀರು ತೊಗೊಂಡು ಹಾಗೆ ರೈಸು ಕಾಫಿ ಪುಡಿ ಎಲ್ಲ ತೊಗೊಂಬರೋಣ ಅಂತ 3 ಜನನು ನಾವು ಬಂದಿದ್ದೀವಿ. ಸೊ ಅದೇ ಒಂದು ಫೋನ್ಗೆ ಫೋರ್ಸ್ ಕೊಟ್ಲು. ಅದಾದಮೇಲೆ ಸೊ ನನಗೆ ಸುಸ್ತಾಗ್ತಾಯಿತ್ತು, ಬಿಕಾಸ್ ರಾತ್ರಿ ಶೂಟಿಂಗಿಂದ ಬರಬೇಕಾದ್ರೆ ಫುಲ್ಲು ಟಯರ್ಡು, ವಾಮಿಟಿಂಗ್ ಆಗ್ತಾಯಿತ್ತು. ಹಾಗಾಗಿ ಒಂದು ವೆಜಿಟೇಬಲ್ ಸೂಪ್ ಪ್ಯಾಕೆಟ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಅಟ್ಲೀಸ್ಟ್ ಎನರ್ಜಿ ಬರುತ್ತೆ, ಸ್ವಲ್ಪ ಸುಸ್ತು ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದು ತೊಗೊಂಡು ಇನ್ನು ಎಳ್ನೀರು ಕುಡಿಯೋಣ ಅಂತ ಬಂದ್ವಿ. ಸೊ ಈಗಂತೂ ಸಿಕ್ಕಾಪಟ್ಟೆ ಬಿಸಿಲು, ಬೆಳಗ್ಗೆ 10:30ಗೆ ಈ ಪಾಟಿ ಬಿಸಿಲಿತ್ತು. ಸೊ ಬಾಡಿ ಎಷ್ಟು ನೀರು ಕುಡಿದ್ರೂ ಹೈಡ್ರೇಟಾಗೇ ಇರೋದಿಲ್ಲ, ಅಷ್ಟು ಬಿಸಿಲಿತ್ತು. ಇನ್ನು ಅದೇ ಚಾಕ್ಲೇಟ್ ತಿಂತಾಯಿದ್ಲು. ಹಸ್ಬೆಂಡ್ ಬೈದರು, ಚಾಕ್ಲೇಟೆಲ್ಲ ಆಮೇಲೆ ತಿನ್ಕೋ, ಫಸ್ಟು ಎಳ್ನೀರು ಕುಡಿ ಅಂತ ಹೇಳ್ಬಿಟ್ಟು ಅವಳು ನಾನಿಬ್ಬರು ಎಳ್ನೀರು ಕುಡಿದ್ಬಿಟ್ಟು ಸೊ ಮನೆಗೆ ಬಂದ್ವಿ. ಇನ್ನು ಮನೆಗೆ ಬರೋಷ್ಟರಲ್ಲಿ ಫಿಶ್ ಬಂದಿತ್ತು, ಬಾಂಗ್ಡ ಫಿಶ್ಶು. ಅದಿನ್ಗೆ ಫಿಶ್ ಅಂದರೆ ತುಂಬ ತುಂಬ ಫೇವ್ರೇಟು. ಹಾಗಾಗಿ ಒಂದು ಅರ್ಧ kg ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಸೊ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಮಗೆ ಜಾಸ್ತಿ ಸಾಂಬಾರ್ಗಿಂತ ಫಿಶ್ ಫ್ರೈ ಅಂದ್ರೇ ತುಂಬ ಇಷ್ಟ. ಇವತ್ತಿನ ದಿನ ಚೆನ್ನಾಗಿ ಹೋಗ್ತಾ ಇದೆ ಅನ್ನೋಷ್ಟರಲ್ಲಿ ಒಂದು ಬೇಜಾರು ವಿಷಯ ನಡೀತು. ಏನಪ್ಪ ಅಂತ ಹೇಳಿದ್ರೆ, 3 ವರ್ಷದಿಂದ ನಮ್ಮ ಮನೇಲಿ 2 ಲವ್ ಬರ್ಡ್ಸ್ ಇತ್ತು. ಸೊ ಪ್ರೀವಿಯಸ್ ವೀಡಿಯೋಸ್ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ. ಅದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದಿಂಗೆ ತುಂಬ ಫೇವ್ರೇಟು, ಬಿಕಾಸ್ ಅವಳು ಬರ್ತಡೆಗೆ ನನ್ನ ತಂಗಿ ಗಿಫ್ಟ್ ಮಾಡಿರೋಂಥದ್ದು. ಇವತ್ತು ಬೆಕ್ಕು ಬಂದು ಎಲ್ಲ ಓಪನ್ ಮಾಡಿಬಿಟ್ಟು ಕೇಜ್ನ ಎತ್ಕೊಂಡು ಹೋಗ್ಬಿಡ್ತು ಒಂದು ಅದರಲ್ಲಿ. ಸೊ ಎಷ್ಟು ಬೇಜಾರಾಯಿತು ಅಂದರೆ ಸಿಕ್ಕಾಪಟ್ಟೆ. ನಾನು ಕೂಡ ಹತ್ಕೊಂಡೆ. ಅದರಿಂದ ಹೊರಗಡೆನೇ ಬಂದಿಲ್ಲ. ಅದನ್ನು ನೆನೆಸ್ಕೊಂಡು ಅಳ್ತಾ ಇದ್ದಾಳೆ ಪಾಪ. ಈಗ ಒಂಟಿ ಆಗೋಗ್ಬಿಟ್ಟಿದೆ. ಒಂದೇ ಒಂದು ಲವ್ ಬರ್ಡ್ಸ್ ಇದೆ.